ಇನ್ನು ವಿಧಾನಸಭೆ ಕಲಾಪದಲ್ಲಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಉತ್ತರ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ತೀವ್ರ ಅಡ್ಡಿ ಉಂಟಾಯಿತು. ಪದೇ ಪದೇ ಬಿಜೆಪಿ ಶಾಸಕರು ಮಧ್ಯಪ್ರವೇಶ ಮಾಡಿ ಅಡ್ಡಿಪಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶ ಮಾಡಿದರು. ಪದೇ ಪದೇ ಎದ್ದು ಅಡ್ಡಿ ಮಾಡಬೇಡಿ, ಸಚಿವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡೋದಕ್ಕೆ ಬಿಡಿ ಅಂತ ಸಿಎಂ ಸಿದ್ದರಾಮಯ್ಯ ಟಾಂಟ್ ಕೊಟ್ಟರು. ನಾನು ಮಾತನಾಡುವಾಗ ನಿಮ್ಮವರು ಅದೇ ರೀತಿ ಅಡ್ಡಿಪಡಿಸ್ತಾರೆ ಅಂತ ಆರ್ ಅಶೋಕ್ ಅವರು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ನಾನು ಕಳೆದ ಬಾರಿ ಉತ್ತರ ಕೊಡೋದಕ್ಕೆ ಎದ್ದು ನಿಂತಿದ್ದೆ, ಆಗ ನೀವು ಅಡ್ಡಿ ಮಾಡಿದ್ದು ನೋಡಿದ್ದೀನಿ ಅಂತ ಸಿಎಂ ಅವರು ಹೇಳಿದ್ದಾರೆ. ಪರವಾಗಿ ಉತ್ತರ ಕೊಡ್ಲಿ, ಆಮೇಲೆ ಏನ್ ಕ್ಲಾರಿಫಿಕೇಶನ್ ಬೇಕು ನೀವು ಕೇಳಿ. ಅವರು ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಈಗ ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್, ನೀವು ಅನೇಕ ವರ್ಷಗಳ ಕಾಲ ಮಂತ್ರಿಗಳಾಗಿದ್ರಿ. ಸರ್ಕಾರ ಉತ್ತರ ಕೊಡುವಾಗ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಉತ್ತರ ಕೊಡಕ್ಕಾಗತ್ತಾ? ಲೆಟ್ ಹಿಮ್ ರಿಪ್ಲೈ. ಆಮೇಲೆ ಕೇಳಿ, ಏನ್ ಬೇಕಾದ್ರೂ ಕೇಳಿ, ಬರ್ಕಳಿ ಕೇಳಿ. ಆಮೇಲೆ ಈ ಒಫ್ಯಾಕ್ ಬಂದಿರೋದು ಹೇಳ್ತಾ ಇದ್ದೀರಾ, ಸ್ವಾತಂತ್ರ್ಯ ಬರೋದು ಮುಂಚೆನೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಂತ್ರಿಗಳು ಉತ್ತರ ಕೊಡುವಾಗ ನೀವೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನಾನು ಹಂಗೆ ವಿರೋಧ ಪಕ್ಷ ನಾಯಕ ಮಾತಾಡುವಾಗ 12 ಜನ ಎದ್ದು ನಿಂತ್ಕೊಂಡು ಮಾತಾಡಕ್ಕೆ ಬಿಡ್ಲಿಲ್ಲ. ಇಲ್ಲ, ಇನ್ಮೇಲೆ ಮಾತಾಡ ಕೊಡಲ್ಲ ಬಿಡಿ. ಮಾತಾಡ್ಬೇಡ್ರಪ್ಪ, ಇನ್ಮೇಲೆ ಯಾರು ಮಾತಾಡಲ್ಲ. 12 ಜನ ಇನ್ಮೇಲೆ ಯಾರು ಮಾತಾಡಲ್ಲ, ಮಾತಾಡಕ್ಕೆ ಬಿಡ್ಲಿಲ್ಲ. ನೀವ್ ಹೇಳ್ತೀರಾ, ನೀವು ಮಾತಾಡಿದ್ರು ಗಲಾಟೆ ಮಾಡ್ತೀರಿ, ನೀವು ಮಾತ್ರ ಸುಮ್ಮನೆ ಇರಿ ಅಂತ ಹೇಳಿ. ಒಂದೊಂದ್ಸಾರಿ ಕಂಟಿನ್ಯೂಯಸ್ ಆಗಿ ಮಾತಾಡಬಾರ್ದು ಅಂತೇನಿಲ್ಲ. ಅವ್ರಿಗೆ ಅನುಮಾನ ಬಂದಾಗ ಕೇಳ್ತಾರೆ. ನೀವು ಉತ್ತರ ಕೊಡಕ್ ಆಗಲ್ಲ ಅಂತಂದ್ರೆ ಕೊಡಬೇಡಿ. ಅಲ್ಲ, ವಿರೋಧ ಪಕ್ಷ ನಾವು ಮಾತಾಡುವಾಗ ಅವ್ರದ್ದೇನಿತ್ತು ನಾವು ವಿರೋಧ ಪಕ್ಷದವ್ರು ಮಾತಾಡುವಾಗ ಯಾರು ಯಾರು ಪ್ರಶ್ನೆ ಮಂತ್ರಿ ಕೊಡ್ಬೇಕು. ರೂಲಿಂಗ್ ಪಾರ್ಟಿ ಅವರು ಉತ್ತರ ಕೊಡುವಾಗ ಯಾರು ವಿರೋಧ ಪಕ್ಷದವರು ಮಾತಾಡಬಾರ್ದು ಅಂತ ಲೆಟ್ ಅಸ್ ಪಾಸ್ ಎ ರೆಸಲ್ಯೂಷನ್, ಲೆಟ್ ಅಸ್ ಟೇಕ್ ಎ ಡಿಸಿಷನ್ ಇನ್ ದಿಸ್ ಹೌಸ್. ಅಲ್ಲ, ಹಂಗೆ ಆಗಲ್ರಿ, ಹಂಗ ಆಗೋದಿಲ್ಲ. ಅಲ್ಲ, ನಮ್ಗೆ ಹೇಳ್ತಾ ಇದ್ದೀರಲ್ಲ, ನೀವು ಉತ್ತರ ಕೊಡಕ್ಕೆ ಮಾತ್ರ ಮಾತಾಡಬೇಡಿ, ತಗೋಬಹುದು. ನಾವು ಮಾತಾಡ್ತಾ ನೀವು ಡಿಸ್ಟರ್ಬ್ ಮಾಡಬೇಡಿ. ಹಾಗೆಲ್ಲ ಈಗ ಅವ್ರು ಉತ್ತರ ಕೊಡ್ಲಿ, ಅವ್ರು ಉತ್ತರ ಕೊಡ್ಲಿ. ಏನು ಕೇಳಲೇಬೇಡಿ ಅಂತ ಹೇಳಕ್ ಹೋಗಲ್ಲ. 3 ಜನ 4 ಜನ ಒಟ್ಟಿಗೆ ಎದ್ದು ನಿಂತ್ಕೊಂಡು ಕೇಳಿದ್ರೆ ಏನು 12 ಜನ ಉತ್ತರ ಹೆಂಗೆ? 12 ಜನ ಎದ್ದು ನಿಂತ್ಕೊಂಡು ಮಾತಾಡಲ್ಲ, ಇನ್ಮೇಲೆ ಮಾತಾಡಲ್ಲ. ಬಟ್ ರೆಕಾರ್ಡ್ ಮಾಡಿದ್ರೆ ನಿಮ್ ಫೋರ್ಸ್ ಅಲ್ಲಿ ಕೇಳೇ ಇಲ್ಲ ಸರ್, ನಿಮ್ ಫೋರ್ಸ್ ಅಲ್ಲಿ ನಾವು ಕೇಳೇ ಇಲ್ಲ ಸರ್. ರೆಕಾರ್ಡ್ ತೆಗೆದು ಮುಖ್ಯಮಂತ್ರಿಗಳು ರೆಕಾರ್ಡ್ಸ್ ತೆಗಿಸಿ ನೋಡಿ ಯಾರ್ಯಾರು ಡಿಸ್ಟರ್ಬ್ ಮಾಡಿದ್ರು, ಎಷ್ಟೇ ಜನ ಎದ್ದಿದ್ರು. ಇನ್ಮೇಲೆ ಮಾಡಲ್ಲ ಅಂತ ಬಿಡಿ, ಇನ್ಮೇಲೆ ಮಾಡಲ್ಲ. ನಮ್ಗೆ ಹೇಳ್ತೀರಾ ನೀವು ಸಾವಧಾನವಾಗಿ ನಡ್ಕೊಳ್ಳಿ. ನಮ್ಮವ್ರು ಮಾಡದೆ ಹಿಂಗೆ, ನಮ್ಮವ್ರು ಇದೇ ಕೆಲಸದಲ್ಲೇ ಬಂದಿರೋದು, ಅದೇ ಅಭ್ಯಾಸ ಅವ್ರಿಗೆ ಅನ್ನೋ ತರ ಹೇಳ್ತಾ ಇದ್ದ. ಅದೇ ಅಭ್ಯಾಸ ಆದ್ರೆ ಬಿಟ್ಬಿಡೋಣ. ನನಗೆ ಹೋದ್ ಸಾರಿ ಉತ್ತರನೇ ಕೊಡಕ್ ಬಿಡ್ಲಿಲ್ಲ, ಬಾವಿಗಿಳಿದು ಬಿಟ್ರಿ. ಹೌದು, ನೀವು ಉತ್ತರನೇ ಕೊಡಕ್ ಬಿಡ್ಲಿಲ್ಲ. ಅಲ್ಲ ಸರ್, ನೀವು ನಮಗೆ ಮಾತಾಡಲಿಲ್ಲ, ಅವ್ರು ಮಾತಾಡಕ್ಕೆ ಬಿಡ್ಲಿಲ್ಲ. ಅನಿವಾರ್ಯವಾಗಿ ಬಾವಿಗೆ ಹೋದೇವು ನಾವು. ಈಗ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ಚೌಕಟ್ಟಿನಲ್ಲಿ ಕೆಲಸ ಮಾಡುವಾಗ ಅನುಮಾನಗಳಿದ್ದಾಗ ಕೇಳಬೇಕು. ಬಟ್ ಅದನ್ನೇ ಒಂದು ಕಂಪ್ಲೀಟ್ ಆಗಿ ಉತ್ತರ ಕೊಡಕ್ಕೆ ಬಿಡದೇ ಇಲ್ಲ ನಾವು ಅನ್ನೋ ತರ ಆಗ್ಬಾರ್ದು, ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು. ಅಲ್ಲ ಸರ್, ಒಬ್ಬೊಬ್ರು ಎದ್ದು ನಿಂತ್ಕೊಂಡು ಮಾತಾಡ್ಲಿ. ಈಗ ನಾನ್ ಮಾತಾಡುವಾಗ ಯಾರಿಗೋ ಒಬ್ಬರಿಗೆ ಡೌಟ್ ಬರ್ತೈತೆ, ಒಬ್ರು ಎದ್ದು ನಿಂತ್ಕೊಂಡು ಮಾತಾಡ್ಲಿ, ಕೇಳಲಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ನಾನು ಎಲ್ಲರೂ ಎದ್ದು ನಿಂತ್ಕೊಂಡು ಗಲಾಟೆ ಮಾಡಿದ್ರೆ ನಾವು ಮಾತಾಡೋದಂಗೆ. ನಮ್ ಸ್ಪೀಕರ್ ಅವರು ಬುಲೆಟ್ ಟ್ರೈನ್ ತರ ಇರ್ತಾರೆ, ಆಯ್ತಾ 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 ಅಂತ ಹೇಳ್ತಾನೆ ಇರ್ತಾರೆ. ಬುಲೆಟ್ ಟ್ರೈನ್ ಗೊತ್ತಿದೆ, ಅವ್ರು ಸಾಕಷ್ಟು ಅನುಭವ ಆಗಿದೆ, ಅವ್ರು ಮಾತಾಡ್ತಾರೆ. ಬೇರೆಯವ್ರನ್ನ ಮಾತಾಡಿದ್ರೆ, ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ, ಅಥವಾ ಅಶ್ವಥ್ ನಾರಾಯಣ ಮಾತಾಡುವಾಗ, ಅಥವಾ ಡೆಪ್ಟಿ ಲೀಡರ್ ಮಾತಾಡುವಾಗ, ಇನ್ಯಾರೋ ಬೇರೆಯವ್ರು ಮಾತಾಡುವಾಗ, ಸುನಿಲ್ ಮಾತಾಡುವಾಗ ಹೇಳಿದ್ರೆ ಸ್ಪೀಕರ್ ಇದ್ದಾರೆ, ಸ್ಪೀಕರ್ ಕಂಟ್ರೋಲ್ ಮಾಡ್ತಾರೆ. ನಾವು ಹಾಗಂತೇಳಿ ಅವ್ರು ಮಾತಾಡ್ತಾರೆ ನಾವು ಮಾತಾಡ್ತೀವಿ ಅಂತ ಅನ್ಬಾರ್ದು. ಆಯ್ತು, ಆಗಿಲ್ಲ ಆಗಿಲ್ಲ, ಅವ್ರು ಮಾಡೋದೇ ತಪ್ಪು ಹೇಳ್ಬೇಕು. ಈಗ ಎಲ್ಲ ಅಶೋಕ್ ಸಾಬ್ ಹೇಳ್ದಂಗೆ ಈ ಆಕ್ಟ್ ಇವತ್ತಿಂದ ಇಲ್ಲ, ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲೇನೆ
1930 ಆಕ್ಟ್ ಆಗಿರೋದು. ಏನೇ ಹಿಂದಿನ ಬಿಫೋರ್ ಇಂಡಿಪೆಂಡೆನ್ಸ್ ಬ್ರಿಟಿಷ್ ಕಾಲದಲ್ಲೇ 1930